ಕೇಂದ್ರ ಸಚಿವ ಕುಮಾರಸ್ವಾಮಿ ಹಾಗೂ ರಾಜ್ಯ ಸರ್ಕಾರದ ನಡುವೆ ಮತ್ತೊಂದು ದಂಗಲ್ ಶುರುವಾಗಿದೆ. ಇದು ಕೂಡ ಭೂಮಿಗೆ ಸಂಬಂಧಪಟ್ಟಿರುವಂತಹ ದಂಗಲ್. HMT ಭೂಮಿಯನ್ನ ಕಬಳಿಸೋದಕ್ಕೆ ಪ್ರಭಾವಿಗಳು ಹುನ್ನಾರ ನಡೆಸಿದ್ದಾರೆ ಅನ್ನುವಂಥ ಗಂಭೀರ ಆರೋಪವನ್ನ ಕೇಂದ್ರ ಸಚಿವರಾಗಿರುವಂತಹ HD ಕುಮಾರಸ್ವಾಮಿಯವರು ಆರೋಪ ಮಾಡಿದ್ದಾರೆ. ಇದು ಕಾಂಗ್ರೆಸ್ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿದ್ದು ಕುಮಾರಣ್ಣ ಹಾಗೂ ಖಂಡ್ರೆ ನಡುವಿನ ವಾಗ್ಯುದ್ಧಕ್ಕೂ ಕೂಡ ವೇದಿಕೆಯಾಗಿದೆ. ಕುಮಾರಸ್ವಾಮಿ ಸರ್ಕಾರದ ಮಧ್ಯೆ ಹೊಸ ಸಂಘರ್ಷ. HMT ಫ್ಯಾಕ್ಟರಿ ಭೂಮಿ ವಿಷಯದಲ್ಲಿ ಜೋರು ಜಟಾಪಟಿ. ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವ HD ಕುಮಾರಸ್ವಾಮಿ ರಾಜ್ಯ ಸರ್ಕಾರದ ವಿರುದ್ಧ ಸಮರ ಸಾರ್ತಿದ್ದಾರೆ. ರಾಜ್ಯದಲ್ಲಿ ಮುಚ್ಚಿ ಹೋಗಿರುವ ಕಾರ್ಖಾನೆಗಳು, ಸಂಸ್ಥೆಗಳಿಗೆ ಮರುಜೀವ ನೀಡಲು ಕುಮಾರಸ್ವಾಮಿಯವರು ಸಂಕಲ್ಪ ಮಾಡಿದ್ದಾರೆ. ಈಗಾಗಲೇ ಕುದುರೆಮುಖ ಮೈನಿಂಗ್ಗೆ ಮರುಜೀವ ಕೊಟ್ಟರು. ಈಗ HMT ವಾಚ್ ಸಂಸ್ಥೆಯ ಪುನರುಜ್ಜೀವನಕ್ಕೆ ಕೈ ಹಾಕಿದ್ದಾರೆ. ಆದ್ರೆ ಇದೇ HMT ಸಂಸ್ಥೆಯ ಭೂಮಿ ವಿಚಾರದಲ್ಲಿ ರಾಜ್ಯ ಸರ್ಕಾರ ವರ್ಸಸ್ ಕೇಂದ್ರ ಸರ್ಕಾರ ಅನ್ನೋ ಜಟಾಪಟಿ ಶುರುವಾಗಿದೆ. ಕಂಡ್ರೆ ಯಾರಿಗೆ ಕೊಡೋದಕ್ಕೆ ದರ ತೋರಿಲಿ ನೆನ್ನೆ ಆದೇಶ ಮಾಡಿದ್ದೀರಿ. ಸರ್ಕಾರಕ್ಕೆ ನಾನು ಮನವಿ ಮಾಡ್ತೇನೆ, ಈ ಸಣ್ಣತನ ಬಿಡಿ. ಯಾವುದೇ ಕಾರಣಕ್ಕೂ ದ್ವೇಷದ ರಾಜಕಾರಣ ಮಾಡೋದಿಲ್ಲ, ಮಾಡಿಲ್ಲ, ಮುಂದೆನೂ ಮಾಡುವಂತ ಪ್ರಶ್ನೆ ಇಲ್ಲ. ಬೆಂಗಳೂರಿನ HMT ಭವನದಲ್ಲಿ ಕುಮಾರಸ್ವಾಮಿಯವರು ಮಾತನಾಡಿದ್ರು. ಜಾರ್ಖಂಡ್ ರಾಜ್ಯದ ಸಂಸದರೊಬ್ಬರು ಕೊಟ್ಟಿದ್ದ HMT ಕೈಗಡಿಯಾರ ಉಡುಗೊರೆಯನ್ನು ಕೂಡ ಪ್ರದರ್ಶನ ಮಾಡಿದ್ರು. HMT ಕಾರ್ಖಾನೆ ಮುಚ್ಚಿ ಹೋಗಿದ್ದಕ್ಕೆ ವಿಷಾದವನ್ನು ವ್ಯಕ್ತಪಡಿಸಿದ್ರು. ಜೊತೆಗೆ HMT ಕಾರ್ಖಾನೆಗೆ ಮರುಜೀವ ಕೊಡುವ ಭರವಸೆಯನ್ನು ಕೊಟ್ರು. ಆದ್ರಿದು ಸಿದ್ದರಾಮಯ್ಯ ಸರ್ಕಾರದ ಪಿತ್ತ ನೆತ್ತಿಗೇರಿಸಿದೆ. ಅದರಲ್ಲೂ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ HD ಕುಮಾರಸ್ವಾಮಿ ಮೇಲೆ ಸಮರ ಸಾರಿದ್ದಾರೆ. ಇಬ್ಬರ ವಾಗ್ಯುದ್ಧಕ್ಕೆ ಕಾರಣ 3 ದಿನದ ಹಿಂದೆ HMT ಸಂಸ್ಥೆ ಭೂಮಿ ಅರಣ್ಯ ಇಲಾಖೆಯದ್ದು. ಅದನ್ನ ವಶಕ್ಕೆ ಪಡೆಯಬೇಕು ಅಂತ ಖಂಡ್ರೆ ಅರಣ್ಯ ಇಲಾಖೆ ಪ್ರಧಾನ ಕಾರ್ಯದರ್ಶಿಗೆ ಬರೆದಿದ್ದಂತಹ ಪತ್ರ. ಬೆಂಗಳೂರಿನ ಪೀಣ್ಯದ ಸರ್ವೆ ನಂಬರ್ 1 ಮತ್ತು 2ರಲ್ಲಿದೆ HMT ಫ್ಯಾಕ್ಟರಿ. ಈಗಿನ ಭೂಮಿಯ ಬೆಲೆ 10,000 ಕೋಟಿಗೂ ಹೆಚ್ಚು. HMT ಇರುವ 599 ಎಕರೆ ಅಧಿಸೂಚಿತ ಅರಣ್ಯ ಪ್ರದೇಶ. ಅರಣ್ಯ ನಿಯಮಾವಳಿ 1878ರ ಸೆಕ್ಷನ್ 9ರ ಅಡಿ ಅರಣ್ಯ ಜಾಗವಿದು. 599 ಎಕರೆಯಲ್ಲಿ 160.11 ಎಕರೆ ಭೂಮಿ ಅಕ್ರಮ ಮಾರಾಟ ಮಾಡಿಕೊಂಡಿದ್ದಾರೆ. ಈಗ ಕಾರ್ಖಾನೆಯ ಜಾಗ ಬಿಟ್ಟು ಉಳಿದಿರೋದು 281 ಎಕರೆ ಭೂಮಿ ಖಾಲಿ ಜಾಗವಿದೆ. ತಕ್ಷಣ 281 ಎಕರೆ ಖಾಲಿ ಜಮೀನನ್ನ ವಶಕ್ಕೆ ಪಡಿಬೇಕು. ಅರಣ್ಯ ಸಂರಕ್ಷಣಾ ಕಾಯ್ದೆಯ ಸೆಕ್ಷನ್ 64A ಅಡಿ ತೆರವಾಗಬೇಕು. ಜೊತೆಗೆ HMTಗೆ ಅರಣ್ಯ ಭೂಮಿ ದಾನವಾಗಿ ಕೊಟ್ಟಿದ್ದು ಅಂತಿದೆ. ಅರಣ್ಯ ಸಂರಕ್ಷಣಾ ಕಾಯ್ದೆಯ ಸೆಕ್ಷನ್ 31 ಅಡಿಯಲ್ಲಿ ದಾನಕ್ಕೆ ಅವಕಾಶವಿಲ್ಲ. ಅರಣ್ಯೇತರ ಉದ್ದೇಶಕ್ಕೆ ಪರಿವರ್ತನೆ ಮಾಡಲು ಡಿನೋಟಿಫೈ ಆಗಬೇಕು ಅನ್ನೋದು ಈಶ್ವರ್ ಖಂಡ್ರೆ ಅವರ ವಾದ. ಆದ್ರೆ ಕುಮಾರಸ್ವಾಮಿಯವರ ಪ್ರಕಾರ HMT ಭೂಮಿಯನ್ನ ಕಬಳಿಸೋಕೆ ಅಂತಾನೆ ಕಾಂಗ್ರೆಸ್ನ ಪ್ರಭಾವಿ ಮಂತ್ರಿಗಳು ಮಾಡಿರುವಂತಹ ಹುನ್ನಾರ ಇದು ಅಂತ ದಾಖಲೆಯನ್ನ ಇಟ್ಟಿದ್ದಾರೆ. 1964ರಲ್ಲಿ ನೆಹರು ಅವರ ಅವಧಿಯಲ್ಲಿ HMT ಕಾರ್ಖಾನೆ ಉದ್ಘಾಟನೆ ಮಾಡಿದ್ರು. ಆದರೆ HMTಗೆ 4 ಡಿಸೆಂಬರ್ 1963ರಲ್ಲಿ ಭೂಮಿ ಮಾರಾಟ ಮಾಡಲಾಗಿದೆ. ರಾಜ್ಯ ಸರ್ಕಾರವೇ 599 ಎಕರೆಗೆ 4,40,000 ರೂಪಾಯಿ ಹಣವನ್ನ ಕೊಟ್ಟು HMT ಫ್ಯಾಕ್ಟರಿಗೆ ಭೂಮಿ ಖರೀದಿಗೆ ಪತ್ರವನ್ನ ಮಾಡಿಕೊಟ್ಟಿದೆ. ಈಗ ಮುಚ್ಚಿ ಹೋಗಿರುವಂತಹ HMT ಸಂಸ್ಥೆಯ ಪುನಶ್ಚೇತನಕ್ಕೆ ಕೈ ಹಾಕ್ತಿದ್ದಂತೆ 45ರಿಂದ 92ಕ್ಕೆ ಷೇರು ಬೆಲೆ ಹೆಚ್ಚಳಾಗಿದೆ. ನಾನು ಎಂಟ್ರಿ ಕೊಟ್ಟಿದ್ದಕ್ಕೆ ಕಾಂಗ್ರೆಸ್ನವರಿಂದ ದ್ವೇಷದ ರಾಜಕಾರಣ ಮಾಡ್ತಿದ್ದಾರೆ ಅಂತ HD ಕುಮಾರಸ್ವಾಮಿ ಅವರು ನೇರ ಆರೋಪವನ್ನು ಮಾಡಿದ್ರು. ಬರೀ ಆರೋಪ ಪ್ರತ್ಯಾರೋಪ ಅಷ್ಟೇ ಅಲ್ಲ, ಇಬ್ಬರ ನಡುವೆ ವಾಕ್ ಸಮರನು ನಡೆಯಿತು. ಇವತ್ತು ಖಾಲಿ ಜಾಗ ಅಕ್ವೈರ್ ಮಾಡ್ಕೊಳ್ಳೋಕೆ ಹೇಳೋರಿಗೆ ಅರ್ಜೆಂಟ್ ದರ ತೋರಿಲಿ. ಯಾರಿಗೆ ಕೊಡೋಕ್ಕೆ ಈಶ್ವರ್ ಖಂಡ್ರೆ ಯಾರಿಗೆ ಕೊಡೋದಕ್ಕೆ ದರ ತೋರಿಲಿ ನೆನ್ನೆ ಆದೇಶ ಮಾಡಿದ್ದೀರಿ. ಇದೇನಿಲ್ಲಿ ಇದೆಯಲ್ಲ ಎಲ್ಲ ಫ್ಯಾಕ್ಟ್ರಿಗಳು ಕಟ್ಟಿರ್ತಕ್ಕಂಥ ಜಾಗಗಳು ಇಲ್ಲಿ. ನನಗೂ ಮಾನ್ಯ ಕುಮಾರಸ್ವಾಮಿ ಅವರಿಗೂ ಸೌಹಾರ್ದಯುತವಾದಂಥ ಒಂದು ಸಂಬಂಧ ಇದೆ. ಯಾವುದೇ ದ್ವೇಷ ಆಗಲಿ, ರಾಜಕೀಯ ಆಗಲಿ, ಮತ್ತೊಂದಾಗಲಿ ಇರುವಂಥ ಒಂದು ಪ್ರಶ್ನೆ ಇಲ್ಲ. ನಾನು ವಿಶೇಷವಾಗಿ ಯಾವುದೇ ಕಾರಣಕ್ಕೂ ದ್ವೇಷದ ರಾಜಕಾರಣ ಮಾಡೋದಿಲ್ಲ, ಮಾಡಿಲ್ಲ, ಮುಂದೆನೂ ಮಾಡುವಂಥ ಪ್ರಶ್ನೆ ಇಲ್ಲ. ಈ ಪ್ರಾಪರ್ಟಿನ ಇಲ್ಲಿ ಸಾಗುವಳಿ ಚೀಟಿನ ದುಡ್ಡು ಕೊಟ್ಟು ಕೊಂಡ್ಕೊಂಡಿದ್ದಾರೆ. ಬರೀ ಗ್ರ್ಯಾಂಟ್ ಅಷ್ಟೇ ಅಲ್ಲ, ಪ್ರೆಸ್ಟೀಜ್ನವ್ರು 27 ಎಕರೆ ಭೂಮಿ ಯಾವ ಟೈಮಲ್ಲಿ ಖರೀದಿ ಮಾಡಿದ್ರು ನೋಡಿ. ಸ್ವಲ್ಪ ಎಷ್ಟೆಷ್ಟು ಬಿಲ್ಡಿಂಗ್ಗಳು ಬಂದವೆ ಈಗ ನೋಡಿದಿರಲ್ಲ. ಇದಕ್ಕೆಲ್ಲ ಕಾರಣಕರ್ತರು ಯಾರಿದ್ದಾರೆ? ದಾನ ಮತ್ತು ಖರೀದಿಗೆ ಬಹಳ ವ್ಯತ್ಯಾಸ ಇದೆ. ಅರಣ್ಯ ಭೂಮಿಯನ್ನು ಖರೀದಿಸಲು, ಮಾರಾಟ ಮಾಡಲು ಅಥವಾ ದಾನ ಮಾಡಲು ಕಾನೂನಿನಲ್ಲಿ ಯಾವುದೇ ರೀತಿಯ ಅವಕಾಶ ಇಲ್ಲ. ಈ ರೀತಿ ಮಾರಾಟ ಮಾಡಬೇಕಾದರೆ ಯಾವುದೇ ಅರಣ್ಯ ಭೂಮಿಯನ್ನು ಮೊದಲಿಗೆ ಅರಣ್ಯೇತರ ಉದ್ದೇಶಕ್ಕೆ ಡಿನೋಟಿಫೈ ಮಾಡಿರಲೇಬೇಕು.
ರಾಜಕೀಯ ಏನಾದ್ರೂ ಇರ್ಲಿ, HMT ಕಾರ್ಖಾನೆಗೆ ದೊಡ್ಡ ಇತಿಹಾಸವೇ ಇತ್ತು. 1953ರಲ್ಲಿ HMT ಆರಂಭವಾಗಿ ಸಣ್ಣ ಪುಟ್ಟ ಮೆಷಿನರಿಗಳನ್ನ ತಯಾರಿಸ್ತಾ ಇತ್ತು. 1961ರಲ್ಲಿ HMT ವಾಚ್ ತಯಾರಿಕೆ ಆರಂಭ ಮಾಡಿತು. 1963ರಲ್ಲಿ HMT ಕಾರ್ಖಾನೆ ವಿಸ್ತರಣೆಗೆ ನಿರ್ಧಾರವಾಯಿತು. 1964ರಲ್ಲಿ HMT ವಿಸ್ತೃತ ಕಾರ್ಖಾನೆ ಉದ್ಘಾಟನೆಯೂ ಆಯಿತು. ನೆಹರು, ಲಾಲ್ ಬಹದ್ದೂರ್ ಶಾಸ್ತ್ರಿ, ವಿಶ್ವೇಶ್ವರಯ್ಯ, ಮೈಸೂರು ಅರಸರು ಉದ್ಘಾಟನೆಯಲ್ಲಿ ಭಾಗಿಯಾಗಿದ್ರು. 1970ರಲ್ಲಿ 270 ಕೋಟಿ ವಹಿವಾಟು ನಡೆಸಿದ್ದ HMT ಕಾರ್ಖಾನೆ ಹೈದರಾಬಾದ್, ಜಾರ್ಖಂಡ್ಗೂ ವಿಸ್ತರಣೆಯಾಗಿತ್ತು. ಆದರೆ ರಾಜಕಾರಣಿಗಳ ಹಸ್ತಕ್ಷೇಪದಿಂದ 2011-12ರಲ್ಲಿ 224 ಕೋಟಿ ನಷ್ಟಕ್ಕೆ ಹೋಯಿತು. 2012-13ರಲ್ಲಿ 242 ಕೋಟಿ ನಷ್ಟಕ್ಕೆ ತಲುಪಿತು. 2012ರಲ್ಲಿ ಕೇಂದ್ರದಿಂದ 695 ಕೋಟಿ ಸಾಲ ಪಡೆದ್ರೂ ಪುನರುಜ್ಜೀವನ ಕಾಣದೆ 2016ರಲ್ಲಿ HMT ಕಂಪನಿ ಬಾಗಿಲು ಬಂದಾಯಿತು. ಈಗ ಇದೇ HMT ಕಾರ್ಖಾನೆಗೆ ಮರುಜೀವ ಕೊಡಲು ಕುಮಾರಸ್ವಾಮಿಯವರು ಹೊರಟಿದ್ದಾರೆ. ಅರಣ್ಯ ಜಾಗ ಕೊಡಲ್ಲ ಅಂತ ಸಿದ್ದರಾಮಯ್ಯ ಸಂಪುಟದ ಅರಣ್ಯ ಸಚಿವ ಖಂಡ್ರೆ ವಾಗ್ದಾಳಿಯನ್ನ ಶುರು ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.